ನಂದಿನಿ ಅವರೇ, ಇವತ್ತು ನಾವಿಬ್ಬರು ನಮ್ಮ ಜೀವನದ ಒಂದು ಮುಖ್ಯವಾದ ಡಿಸಿಷನ್ ತಗೊಳ್ತಾ ಇದ್ದೀವಿ. ಹಾಗಾಗಿ ನಾನು ನಿಮಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಅದೇನೆಂದರೆ, ನಿಮಗೆ ಮದುವೆ ನಂತರನೂ ನಾನು ಪೂರ್ತಿ ಮಾಡ್ಕೋಬೇಕು ಅನ್ನೋಂಥ ಯಾವುದಾದ್ರೂ ಡ್ರೀಮ್ ಇದೆಯಾ? ಖಂಡಿತ ಇದೆ. ನನ್ನ ಕನಸನ್ನ ಕೇಳಿ ನಿಮ್ಗೇನಾದರೂ ವಿಚಿತ್ರ ಅನಿಸ್ಬೋದೇನೋ. ಅದೇನಂದರೆ ಮದುವೆ ನಂತರನೂ ನಾನು ಏನಾದರೂ ಒಂದು ನನ್ನದೇ ಆಗಿರೋ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇದೆ. ನನ್ನ ಕರಿಯರ್ನ ಒಳ್ಳೆ ರೀತಿಲಿ ಬಿಲ್ಡ್ ಮಾಡ್ಕೋಬೇಕು, ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಅಂತ ತುಂಬ ಆಸೆ ಇದೆ. ಅರೆ, ಇದನ್ನು ಕೇಳಿ ವಿಚಿತ್ರ ಅಂತ ಯಾಕೆ ಅನ್ನಿಸ್ಬೇಕು? ನಿಮ್ಮ ಆಸೆ ಕನಸು ತುಂಬ ಒಳ್ಳೇದಿದೆ. ಇದನ್ನು ಕೇಳಿ ನನಗೆ ತುಂಬ ಖುಷಿ ಆಯಿತು. ಆದರೆ ಇದನ್ನು ಹೇಳೋಕೆ ನೀವು ಯಾಕೆ ಒಂದು ಸ್ವಲ್ಪ ಹಿಂಜರಿಕೆ ಮಾಡಿದ್ರಿ? ಯಾಕಂದರೆ ಈ ವಿಷಯದಲ್ಲಿ ನನ್ನ ಫ್ಯಾಮಿಲಿ ನನಗೆ ಸಪೋರ್ಟೇ ಮಾಡಲ್ಲ. ಅವ್ರ ಪ್ರಕಾರ ನಾನು ಜೀವನದಲ್ಲಿ ಏನೂ ಅಚೀವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ. ನಂದಿನಿಯ ಈ ನೇರವಾದ ಮಾತುಗಳು ಅರುಣ್ಗೆ ತುಂಬ ಇಷ್ಟ ಆಗುತ್ತೆ. ಹುಡುಗನ ಕಡೆಯವರೆಲ್ಲ ಹೋದ ನಂತರ, ನಂದಿನಿ, ನಾನು ಮದುವೆ ಆದಮೇಲೆ ಬಿಸ್ನೆಸ್ ಮಾಡಬೇಕು ಅಂತಿದ್ದೀನಿ, ಅದು ಮಾಡಬೇಕು ಅಂತಿದ್ದೀನಿ, ಇದು ಮಾಡಬೇಕು ಅಂತಿದ್ದೀನಿ ಅಂತ ಹೇಳಿ ಹುಡುಗನ ಕಡೆಯವ್ರ ಹತ್ರ ಹೇಳ್ತಾರೇನೆ. ಇದನ್ನೆಲ್ಲ ಕೇಳಿ ಅವ್ರೇನಾದರೂ ಈ ಸಂಬಂಧ ಬೇಡ ಅಂತ ಅಂದ್ಬಿಟ್ರೆ? ನೋಡ್ ನಂದಿನಿ, ಒಬ್ಳು ಹುಡುಗಿಯಾಗಿ ಇಷ್ಟು ದೊಡ್ಡ ದೊಡ್ಡ ಕನಸು ಕಾಣೋದು ಒಳ್ಳೇದಲ್ಲ. ಹೆಣ್ಮಕ್ಳು ಜೀವನದಲ್ಲಿ ಮದುವೆ ಮಾಡಿಕೊಂಡು ಗಂಡ ಮನೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಹೋದ್ರೆ ಅಷ್ಟೇ ಸಾಕು. ಅವ್ರಿಗೆ ಯಾಕೆ ಬಿಸ್ನೆಸ್ಸು ಕೆಲಸ ಎಲ್ಲ? ಈ ಕೆಲಸ ಬಿಸ್ನೆಸ್ಸು ಇಂಥದ್ದೆಲ್ಲ ನಿನಗೆ ಬೇಕಾಗಿಲ್ಲ ಅಂತ ಎಷ್ಟು ನಾವು ಹೇಳಿದ್ದೀವಿ. ಆದರೂ ಇವತ್ತು ಆ ಹುಡುಗನ ಎದುರಿಗೆ ಅದನ್ನೇ ಹೇಳಿದ್ಯಾ. ಅಕ್ಕ, ನೀನು ಕೆಲಸ ಮಾಡ್ತೀಯಾ, ಅದರಲ್ಲೂ ಬಿಸ್ನೆಸ್ಸು. ನನಗೆ ಅದನ್ನು ಕೇಳ್ತಾ ಇದ್ರೇ ನಗು ಬರ್ತಿದೆ. ನೀನು ಶುರು ಮಾಡಿದ್ರೂ ಹೆಚ್ಚಂದ್ರೆ ಒಂದೆರಡು ದಿನ ಮಾಡ್ಬೋದಷ್ಟೇ. ಮೂರನೇ ದಿನಕ್ಕೆ ನೀನೇ ಬಿಟ್ಟಾಕ್ತೀಯ. ಹಾಗೆಲ್ಲ ಏನಿಲ್ಲ. ನನಗೆ ಯಾರಾದರೂ ಸಪೋರ್ಟ್ ಮಾಡಿದ್ರು ಅಂದರೆ ಖಂಡಿತ ನಾನು ಅಂದ್ಕೊಂಡಿದ್ದನ್ನು ಮಾಡೇ ತೋರಿಸ್ತೀನಿ. ಹೆಣ್ಮಕ್ಳು ಕೂಡ ಜೀವನದಲ್ಲಿ ಸಕ್ಸಸ್ಸನ್ನು ಪಡಿಬೋದು ಅಂತ ಹೇಳಿ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಈ ಕಡೆ ನಂದಿನಿನ ನೋಡ್ಕೊಂಡು ಬಂದಂಥ ಅರುಣ್ಗೆ ನಂದಿನಿ ಅವಳ ವಿಚಾರಗಳು ತುಂಬ ಇಷ್ಟ ಆಗುತ್ತೆ. ತಾನು ಮದುವೆಯಾಗೋ ಹುಡುಗಿಯಲ್ಲಿ ಯಾವ ರೀತಿ ಕ್ವಾಲಿಟೀಸ್ ಇರಬೇಕು ಅಂತ ಅವನು ಇಷ್ಟಪಟ್ಟಿರ್ತಾನೋ ಅದೇ ರೀತಿಯಾಗಿ ನಂದಿನಿ ಇರ್ತಾಳೆ. ಹಾಗಾಗಿ ಅವನು ಈ ಮದುವೆಗೆ ತುಂಬ ಸಂತೋಷವಾಗಿ ಒಪ್ಕೊಳ್ತಾನೆ. ಸ್ವಲ್ಪ ಸಮಯದಲ್ಲೇ ನಂದಿನಿ ಮತ್ತು ಅರುಣ್ ಮದುವೆ ಆಗುತ್ತೆ. ನಂದಿನಿ, ನೀನು ಈ ಮನೆಗೆ ಬಂದು ಕೆಲವು ದಿನಗಳ ಕಳೆದಿದೆ. ಈ ಕೆಲವು ದಿನಗಳಲ್ಲೇ ನಿಮ್ಮ ಅತ್ತೆ ಹೇಗೆ ಅಂತ ನಿನಗೊಂದು ಹಂತಕ್ಕೆ ಅರ್ಥ ಆಗಿರ್ಬೋದು. ನಾನು ಬೇರೆ ಅತ್ತೆಯವ್ರ ಥರ ಅಲ್ಲ, ನಾನು ನಿನ್ನೂ ನನ್ನ ಮಗಳು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಿನಗೇನಾದರೂ ಆಸೆ, ನಿಂದೆ ಆಗಿರೋ ಜೀವನದಲ್ಲೊಂದು ಗುರಿ ಈ ಥರ ಏನಾದರೂ ಇತ್ತು ಅಂದರೆ ನೀನು ಆರಾಮಾಗಿ ನನ್ನ ಹತ್ರ ಹೇಳ್ಬೋದು. ಅಯ್ಯೋ, ಅತ್ತೆ ಹತ್ರ ಹೇಗಪ್ಪ ಇದನ್ನೆಲ್ಲ ಹೇಳೋದು, ಆ ಥರ ಎಲ್ಲ ನೀನು ಯೋಚನೆನೇ ಮಾಡಬೇಡ. ಅತ್ತೆ, ನನ್ನ ಜೀವನದಲ್ಲಿ ನನ್ನದೇ ಆಗಿರೋ ಆಸೆ ಕನಸೇನೋ ಇದೆ. ಆದರೆ ಅದನ್ನು ಹೇಳೋಕ್ಕೊಂದು ಸ್ವಲ್ಪ ಭಯ, ಮುಜುಗರ ಎಲ್ಲ ಇದೆ ನನಗೆ. ಅರೆ ನಂದಿನಿ, ನೀನು ಈ ಮನೇಲಿ ನಿನ್ನ ಅಭಿಪ್ರಾಯಗಳನ್ನು ಹೇಳೋಕ್ಕೆ ಯಾವುದೇ ಭಯ ಮುಜುಗರ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ನಿನ್ನವರೇ. ನಾವೆಲ್ಲರೂ ನಿನ್ನ ಅಭಿಪ್ರಾಯಗಳಿಗೆ, ನಿನ್ನ ಆಸೆಗಳಿಗೆ ಬೆಲೆ ಕೊಡ್ತೀವಮ್ಮ. ಹಾಗಾಗಿ ನಿಸ್ಸಂಕೋಚವಾಗಿ ನಿನ್ನ ಆಸೆ ಏನು ಅನ್ನೋದನ್ನು ಹೇಳು. ಅತ್ತೆ, ನಾನು ಮದುವೆ ಆದಮೇಲೂ ಕೆಲಸ ಮಾಡಬೇಕು, ನನ್ನದೇ ಆಗಿರೋ ಏನಾದರೂ ಬಿಸ್ನೆಸ್ ಮಾಡಬೇಕು, ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ಬಿಸ್ನೆಸ್ಸಿಗೆ ಬೇಕಾದಂಥ ಟ್ರೈನಿಂಗ್ ಏನಾದರೂ ತೊಗೋಬೇಕು ಅಂತೆಲ್ಲ ಆಸೆ ಇದೆ. ಆದರೆ ಹೇಗೆ, ಏನು, ಎಲ್ಲಿಂದ ಶುರು ಮಾಡಬೇಕು ನನಗೆ ಒಂದೂ ಗೊತ್ತಿಲ್ಲ. ನಂದಿನಿ, ನೀನು ಏನೂ ಯೋಚನೆ ಮಾಡಬೇಡ. ನಿನ್ನ ಆಸೆ ಏನು ಅನ್ನೋದನ್ನು ಹೇಳಿದೆಯಲ್ಲ, ಮುಂದೆ ಏನು ಹೇಗೆ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ನಾನು ನಿನಗೆ ಹೇಳ್ಕೊಡ್ತೀನಿ. ನಂದಿನಿ, ನಿನ್ನ ಬಿಸ್ನೆಸ್ಸಿಗೆ ಬೇಕಾಗಿರೋ ಸಹಾಯ ಎಲ್ಲ ನಿನ್ನ ಗಂಡ ಮಾಡ್ತಾನೆ. ನಿನ್ನ ಬಿಸ್ನೆಸ್ ಶುರು ಮಾಡಿದ್ಮೇಲೆ ನೀನು ಮಾರ್ಕೆಟಿಂಗಿಗೋಸ್ಕರ ಹೊರಗಡೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಹಾಗೆ ನಂದಿನಿ, ನಿನಗೆ ಮನೆ ಜವಾಬ್ದಾರಿ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ನಾನಿದ್ದೀನಿ. ನೀನು ಬರೀ ನೀನೇನು ಕೆಲಸ ಮಾಡಬೇಕು ಅಂತಿದೆಯಲ್ಲ ಅದ್ರ ಕಡೆ ಗಮನ ಕೊಡು. ಅದಕ್ಕೆ ನಿಮ್ಮ ಬಿಸ್ನೆಸ್ಸಿಗೆ ಬೇಕಾಗಿರೋ ಟ್ರೈನಿಂಗ್ನ ನೀವು ಎಲ್ಲಿ ತಗೊಂಡ್ರೆ ಚೆನ್ನಾಗಿರತ್ತೆ ಅನ್ನೋದನ್ನು ನಾನು ರಿಸರ್ಚ್ ಮಾಡ್ತೀನಿ. ನಾನು ನನ್ನ ಫ್ರೆಂಡ್ಸಿಗೂ ಎಲ್ಲ ಕೇಳ್ತೀನಿ. ಅವ್ರ ಕಡೆಯಿಂದನೂ ನನಗೆ ಒಳ್ಳೆ ಒಳ್ಳೆ ಸಜೆಷನ್ಸ್ ಸಿಗುತ್ತೆ. ನಿಮ್ಮೆಲ್ಲರ ಮಾತು, ನಿಮ್ಮ ಸಪೋರ್ಟ್ನ ನೋಡಿ ನನಗೇನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲಿವರೆಗೂ ನನ್ನ ಕನಸು ಬರೀ ನನ್ನೊಬ್ಳು ಕನಸಾಗಿತ್ತು. ಆದರೆ ಇವತ್ತು ನನ್ನ ಕನಸು ನಿಮ್ಮೆಲ್ಲರ ಕನಸಾಗಿದೆ. ನಿಜವಾಗ್ಲೂ ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಹೌದಮ್ಮ, ನೀನೀಗ ನಮ್ಮ ಮನೆ ಮಗಳು ಅಂದಮೇಲೆ ನಿನ್ನ ಆಸೆ ಕನಸುಗಳು ನಮ್ಮೆಲ್ಲರೂ ಆಸೆ ಕನಸುಗಳೇ ಅಲ್ವಾ? ಹೀಗೆ ಗಂಡನ ಮನೇಲಿ ಪ್ರತಿಯೊಬ್ಬರು ನಂದಿನಿ ಆಸೆ ಕನಸುಗಳಿಗೆ ಸಪೋರ್ಟ್ ಮಾಡ್ತಾರೆ. ನಂದಿನಿ ತುಂಬ ಸಂತೋಷವಾಗಿ ಈ ವಿಷಯನೆಲ್ಲ ತಾಯಿ ಹತ್ರ ಹೇಳ್ತಾಳೆ. ಅಮ್ಮ, ನಿನಗೆ ಗೊತ್ತಾ, ಮದುವೆ ಆದಮೇಲೂ ನಾನು ನನ್ನ ಕರಿಯರ್ನ ಬಿಲ್ಡ್ ಮಾಡ್ಕೋಬೇಕು, ನನ್ನ ಆಸೆನ ಈಡೇರಿಸ್ಕೋಬೇಕು ಅಂತ ನನ್ನ ಗಂಡನ ಮನೆಯವರು ಎಲ್ಲರೂ ಆಸೆ ಪಡ್ತಾ ಇದ್ದಾರೆ. ನನ್ನ ಆಸೆ ಕನಸಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಂದಿನಿ ತಾಯಿ ಫೋನ್ನ ಸ್ಪೀಕರಲ್ಲಿರ್ತಾಳೆ. ನಿನಗೇನು ತಲೆಗೆಲೆ ಕೆಟ್ಟಿದ್ದೇನೆ? ನಾವು ಎಷ್ಟೇ ಹೇಳಿದ್ರು ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗಿ ಅದನ್ನೇ ಮಾಡ್ತಾ ಇದೀಯ ನೀನು. ಮದುವೆ ಆದಮೇಲೆ ಹೆಣ್ಮಕ್ಳು ಗಂಡ ಮನೆ ಮಕ್ಕಳು ಅಂತ ನೋಡ್ಕೊಂಡಿರ್ಬೇಕು. ಅದನ್ನು ಬಿಟ್ಟು ಮನೆಯಿಂದ ಆಚೆ ಹೋಗಿ ದುಡಿತೀನಿ ಮಾಡ್ತೀನಿ ಅನ್ನೋದು ಚೆನ್ನಾಗಿರಲ್ಲ, ತಿಳ್ಕೊ. ಹೌದಮ್ಮ, ನಿಮ್ಮಮ್ಮ ಹೇಳ್ತಾ ಇರೋದು ನಿಜ. ಅವೆಲ್ಲ ಚೆನ್ನಾಗಿರಲ್ಲ. ನಿನಗೆಷ್ಟು ಹೇಳಬೇಕು, ನಿನಗಿನ್ನೂ ಅದು ತಲೆಯಿಂದ ಹೋಗೇ ಇಲ್ವಾ? ಅಕ್ಕ, ನಿನಗೆ ಈ ಕೆಲಸ ಬಿಸ್ನೆಸ್ಸು ಇದು ಯಾವುದೋ ಆಗಬಾರಲ್ಲ. ಸುಮ್ಮನೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೋಗಿ ಆಮೇಲೆ 2 ದಿನಕ್ಕೆ ಫೇಲ್ ಆಗ್ತೀಯ ನೋಡು. ಆಮೇಲೆ ಭಾವನೆದ್ರಿಗೆ ನಮಗೆ ಮುಜುಗರ ಆಗುತ್ತೆ.
ಹಾಗಾಗಿ ಇನ್ನೂ ಕಾಲ ಮಿಂಚಿಲ್ಲ, ನಿನ್ನ ನಿರ್ಧಾರನ ಬದಲಾಯಿಸು. ಆರಾಮಾಗಿ ಮನೇಲಿರೋದನ್ನ ಕಲ್ತ್ಕೊ. ನನ್ನ ಮನೆಯವರೇ ನನಗೆ ಸಪೋರ್ಟ್ ಮಾಡಲ್ಲ ಅಂದರೆ ನನಗೇನು ಬೇಸರ ಇಲ್ಲ. ಆದರೆ ಯಾವುದೇ ಕಾರಣಕ್ಕೂ ನಾನು ನನ್ನ ನಿರ್ಧಾರನ ಮಾತ್ರ ಬದಲಾಯಿಸಲ್ಲ. ಮುಂದೆ ಇಟ್ಟಿರೋ ಹೆಜ್ಜೆನ ಹಿಂದೆ ಇಡಲ್ಲ. ಅದಕ್ಕೆ ನೀವು ಟ್ರೈನಿಂಗ್ ತಗೊಳ್ಳೋಕ್ಕೂ ಎಲ್ಲೂ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ಆನ್ಲೈನ್ ಟ್ರೈನಿಂಗ್ ಬಗ್ಗೆ ನಾನು ವಿಚಾರಿಸಿದ್ದೀನಿ. ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಟ್ರೈನಿಂಗ್ ತಗೋಬಹುದು. ಹೌದಾನು? ಹಾಗಾದರೆ ಒಳ್ಳೆಯದಾಯಿತು. ನಂದಿನಿ, ನಿನ್ನ ಟ್ರೈನಿಂಗ್ ಟೈಮಲ್ಲಿ ಸಾಧ್ಯ ಆದಷ್ಟು ನಾನು ನಿನ್ನ ಜೊತೆ ಇರೋಕ್ಕೆ ಪ್ರಯತ್ನ ಮಾಡ್ತೀನಿ. ಅದರಿಂದ ನಿನಗೇನಾದರೂ ಡೌಟ್ ಇದ್ದರೆ ನಾನು ಅದನ್ನು ಕ್ಲಿಯರ್ ಮಾಡ್ಬೋದು. ಶುರುನಲ್ಲಿ ನಿನಗೆ ಕಷ್ಟ ಅನ್ನಿಸ್ಬೋದು, ಆದರೆ ಹೋಗ್ತಾ ಹೋಗ್ತಾ ಎಲ್ಲ ನಿನಗೆ ತಾನಾಗೆ ಅರ್ಥ ಆಗ್ತಾ ಹೋಗುತ್ತೆ. ನೋಡಮ್ಮ, ನೀನು ಒಂದು ಹೆಜ್ಜೆ ಮುಂದೆ ಇಡು, ಆಮೇಲೆ ಅಪಾರ್ಚುನಿಟೀಸ್ ಎಲ್ಲ ತಾನಾಗೆ ನಿನ್ನ ಮುಂದೆ ಬರ್ತಾ ಹೋಗುತ್ತೆ. ನಂದಿನಿ, ನಿನ್ನ ಟ್ರೈನಿಂಗು ಇದೆಲ್ಲ ಮುಗಿಯೋವರೆಗೂ ನೀನು ಮನೆ ಬಗ್ಗೆ ಯೋಚನೆನೇ ಮಾಡಬೇಡ. ಮನೆ ಕೆಲಸ ಎಲ್ಲ ನಾನು ನೋಡ್ಕೋತೀನಿ. ನಿಮ್ಮೆಲ್ಲರ ಸಪೋರ್ಟ್ ನೋಡಿ ನನಗೇನು ಹೇಳಬೇಕೋ ಗೊತ್ತಾಗ್ತಿಲ್ಲ. ನಾನು ಸಂಪೂರ್ಣ ಎಫರ್ಟ್ ಹಾಕಿ ಪ್ರತಿಯೊಂದನ್ನು ಕಲಿತೀನಿ. ನಿಮ್ಮೆಲ್ಲರ ಸಪೋರ್ಟ್ಗೆ ಒಂದು ಒಳ್ಳೆ ಪ್ರತಿಫಲ ಸಿಗೋ ಹಾಗೆ ಮಾಡ್ತೀನಿ. ನಂದಿನಿಗೆ ಅವಳ ಗಂಡನ ಮನೆ ಫ್ಯಾಮಿಲಿ ಪೂರ್ತಿ ಸಪೋರ್ಟಿವ್ ಆಗಿರುತ್ತೆ. ಅವಳು ಕೂಡ ತುಂಬ ಕಷ್ಟಪಟ್ಟು ಪ್ರತಿಯೊಂದು ಕಲಿತಾಳೆ, ತಿಳ್ಕೊಳ್ತಾಳೆ. ಅವಳೀಗ ಮುಂದೆ ಹೋಗೋದನ್ನ ತಡೆಯೋರು ಯಾರೂ ಇರೋದಿಲ್ಲ. ಸ್ವಲ್ಪ ಸಮಯದಲ್ಲೇ ಅವಳ ಟ್ರೈನಿಂಗ್ ಕಂಪ್ಲೀಟ್ ಆಗುತ್ತೆ. ಅವಳು ತನ್ನ ಆಸೆ ಹಾಗೆ ಸ್ವಂತ ಬಿಸ್ನೆಸ್ನು ಶುರು ಮಾಡ್ತಾಳೆ. ನಂದಿನಿ, ಮತ್ತೆ ನಮ್ಮ ನಿನ್ನ ಕೆಲಸ ಹೇಗೆ ನಡೀತಿದೆ? ಏನೂ ಸಮಸ್ಯೆ ಇಲ್ಲ ತಾನೆ? ಅತ್ತೆ, ನಿಜ ಹೇಳಬೇಕಂದ್ರೆ ಇನ್ನೂ ಅಂತ ಏನು ಹೇಳ್ಕೊಳ್ಳೋಂಥ ಪ್ರೋಗ್ರೆಸ್ ಆಗಿಲ್ಲ. ಕಷ್ಟಪಡ್ತಾ ಇದ್ದೀನಿ, ಪ್ರಯತ್ನ ಮಾಡ್ತಾ ಇದ್ದೀನಿ, ಆದರೆ ಇನ್ನೂ ರಿಸಲ್ಟ್ ಅಂತೂ ಸಿಕ್ಕಿಲ್ಲ. ನಂದಿನಿ, ರಿಸಲ್ಟ್ ಹೇಗೆ ಸಿಗುತ್ತೆ ಹೇಳು? ಈಗೀಗ ನೀನು ಇಡೀ ದಿನ ಅಡುಗೆ ಮನೇಲೇ ಇರ್ತೀಯಾ, ಮತ್ತೆ ಕೆಲಸದಲ್ಲಿ ರಿಸಲ್ಟ್ ಹೇಗೆ ಸಿಗುತ್ತೆ ನಿನಗೆ? ಕೆಲಸದ ಕಡೆ ಗಮನ ಕೊಡಬೇಕು ತಾನೆ? ನೀನೀಗ ನಿನ್ನ ಕೆಲಸದ ಕಡೆ ಗಮನ ಕೊಡಬೇಕಾಗಿದ್ದು ತುಂಬ ಮುಖ್ಯ ನಂದಿನಿ, ಅರ್ಥ ಮಾಡ್ಕೋ. ಅಲ್ಲ ರೀ, ಮನೆ ಕೆಲಸ ಮಾಡದೆ ಹೇಗಿರೋಕ್ಕಾಗುತ್ತೆ? ಎಲ್ಲ ಸಮಯದಲ್ಲೂ ನಾನು ಮನೆ ಕೆಲಸ ಎಲ್ಲ ಅತ್ತೆ ಮೇಲೆ ಹಾಕೋಕ್ಕಾಗುತ್ತಾ? ಪಾಪ ಅವ್ರಿಗೂ ಕಷ್ಟ ಆಗುತ್ತಲ್ವಾ? ವಯಸ್ಸಾದವರು ಅವ್ರು ಎಷ್ಟು ಮಾಡ್ತಾರೆ ಹೇಳಿ? ನಂದಿನಿ, ನಾನು ನಿನಗೆ ಮೊದಲಿಂದನೂ ಹೇಳ್ತಾ ಬಂದಿದ್ದೀನಿ, ನೀನು ನಿನ್ನ ಕೆಲಸದ ಕಡೆ ಗಮನ ಕೊಡು, ಮನೆ ಕೆಲಸದ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅದನ್ನು ನಾನು ನೋಡ್ಕೊಳ್ತೀನಿ ಅಂತ. ಆದರೂ ನೀನು ಕೇಳಲ್ಲಪ್ಪ. ನೋಡು, ನಾನು ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀನಿ, ಇನ್ಮೇಲೆ ನೀನು ನಿನ್ನ ಕೆಲಸದ ಕಡೆ ಮಾತ್ರ ಗಮನ ಕೊಡಬೇಕು. ಹೌದಮ್ಮ ನಂದಿನಿ, ನಿಮ್ಮ ಮತ್ತೆ ಸರಿಯಾಗಿ ಹೇಳ್ತಾ ಇದ್ದಾಳೆ. ನೀನೀಗ ನಿನ್ನ ಕೆಲಸದ ಕಡೆ ಜಾಸ್ತಿ ಗಮನ ಕೊಡಬೇಕು. ಅದು ಸರಿ, ಅಲ್ಲಮ್ಮ, ಯಾವುದಾದ್ರೂ ಹೊಸ ಆರ್ಡ್ರ್ ಏನಾದರೂ ಬಂತಾ? ಏನು ಕತೆ? ಇಲ್ಲ ಮಾವ, ಇಲ್ಲಿವರೆಗೂ ಯಾವುದೂ ಹೊಸ ಆರ್ಡ್ರ್ ಬಂದಿಲ್ಲ. ಟೆನ್ಷನ್ ಮಾಡ್ಕೋಬೇಡಮ್ಮ. ಫಸ್ಟ್ ಸ್ಟೆಪ್ ಯಾವಾಗಲೂ ಸ್ಲೋ ಆಗೇ ಇರುತ್ತೆ, ಹೋಗ್ತಾ ಹೋಗ್ತಾ ತಾನಾಗೆ ಇಂಪ್ರೂವ್ ಆಗುತ್ತೆ. ಒಂದಿನ ನಂದಿನಿಗೆ ಅವಳ ಕೆಲಸದಲ್ಲಿ ಮೊದಲನೇ ಆರ್ಡರ್ ಸಿಗುತ್ತೆ. ವಾಹ್, ಅಂತೂ ಇಂತೂ ಮೊದಲನೇ ಆರ್ಡರ್ ಬಂತು. ನಾನು ಈ ಖುಷಿ ವಿಷಯನ ಮನೆಯವ್ರಿಗೆಲ್ಲ ಹೇಳಬೇಕು. ಅತ್ತೆ, ಮಾವ, ಇವತ್ತು ನನಗೆ ಮೊದಲನೇ ಆರ್ಡರ್ ಸಿಕ್ಕಿದೆ. ಅಷ್ಟೇ ಅಲ್ಲ, ಪೇಮೆಂಟ್ ಕೂಡ ಸಿಕ್ಕಿದೆ, 5,000 ರೂಪಾಯಿ. ನಂದಿನಿ, ಭಾಳ ಖುಷಿ ವಿಷಯ ಹೇಳ್ದಮ್ಮ. ನಿಜವಾಗ್ಲೂ ತುಂಬ ಸಂತೋಷ ಆಯಿತು. ನೀನು ಕಷ್ಟಪಟ್ಟಿದ್ದಕ್ಕೆ ಅದ್ರ ಪ್ರತಿಫಲ ಈಗ ಸಿಗಕ್ಕೆ ಶುರುವಾಗಿದೆ ನೋಡು. ನೋಡಮ್ಮ, ಇದಿನ್ನೂ ಪ್ರಾರಂಭ ಅಷ್ಟೇ. ಇನ್ನು ಹೋಗ್ತಾ ಹೋಗ್ತಾ ನೀನು ಇನ್ನೂ ಕಷ್ಟಪಡ್ತಾ ಹೋಗು, ಅದಕ್ಕೆ ತಕ್ಕನಾಗಿರೋ ಫಲ ನಿನಗೆ ಸಿಗ್ತಾ ಹೋಗುತ್ತೆ. ನಂದಿನಿ, ನಿಜವಾಗ್ಲೂ ಬಹಳ ಖುಷಿ ಆಯ್ತಮ್ಮ. ನಾನು ಹೋಗಿ ದೇವ್ರಿಗೆ ತುಪ್ಪ ದೀಪ ಹಚ್ಬಿಟ್ಟು ಏನಾದರೂ ಸ್ವೀಟ್ ಮಾಡ್ತೀನಿ. ನಂದಿನಿ ಈ ಸಂತೋಷದ ವಿಷಯನ ತನ್ನ ತವ್ರ ಮನೆಯವ್ರ ಹತ್ರನೂ ಹಂಚ್ಕೋತಾಳೆ. ಹಲೋ ಅಮ್ಮ, ನನಗೆ ಇವತ್ತು ಮೊದಲನೇ ಆರ್ಡ್ರ್ ಸಿಕ್ಕಿದೆ, 5,000 ರೂಪಾಯಿ ಆರ್ಡ್ರಮ್ಮ. ಏನು ಆರ್ಡ್ರ್ ಬಂದರೆ ಏನಮ್ಮ, ಇದೆಲ್ಲದರಿಂದ ಏನು ತಾನೇ ಆಗುತ್ತೆ? ಹೆಣ್ಮಕ್ಳು ಒಳ್ತಿರೋದು ಅವಳ ಗಂಡ ಮನೆ ಮಕ್ಕಳನ್ನ ನೋಡ್ಕೊಂಡಿರೋದ್ರಲ್ಲಷ್ಟೇ, ಇದ್ಯಾವುದ್ರಲ್ಲೂ ಅಲ್ಲ. ಓ, ಅಂದರೆ ಅಕ್ಕನ ಹತ್ರ 5,000 ರೂಪಾಯಿ ಇದೆ. ಅಕ್ಕ, ನನಗೆ ಟ್ರೀಟ್ ಕೊಡಬೇಕು, ಟ್ರೀಟು. ಆಯಿತು ಕಣೋ, ಹೇಳು, ಏನು ತಿಂತೀಯಾ? ಅಕ್ಕ, ನನಗೆ ಪಿಜ್ಜಾ ಬೇಕು. ನನಗೆ ಪಿಜ್ಜಾ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸರಿ ಕಣೋ, ನಾನು ನಿನಗೆ ಹಣ ಫೋನ್ಪೇ ಮಾಡಿರ್ತೀನಿ, ನೀನು ಹೋಗಿ ಪಿಜ್ಜಾ ತಿನ್ಕೊ. ವಾವ್ ಅಕ್ಕ, ಥ್ಯಾಂಕ್ ಯು. ನಾನು ನನ್ನ ಫ್ರೆಂಡ್ನು ಕರ್ಕೊಂಡು ಹೋಗಿ ಇವತ್ತು ಪಿಜ್ಜಾ ಪಾರ್ಟಿ ಮಾಡ್ತೀನಿ. ಹೋಗ್ತಾ ಹೋಗ್ತಾ ನಂದಿನಿಗೆ ಹೊಸ ಹೊಸ ಒಳ್ಳೊಳ್ಳೆ ಆರ್ಡರ್ಸ್ ಬರ್ತಾ ಹೋಗುತ್ತೆ. ಅವಳ ಬಿಸ್ನೆಸ್ಸು ಬೆಳೀತಾ ಹೋಗುತ್ತೆ. ಅದ್ರ ಜೊತೆಗೆ ಅವಳ ಇನ್ಕಮ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಒಂದಿನ ಅವಳ ತಮ್ಮ ರಾಜು ಅವಳಿಗೆ ಫೋನ್ ಮಾಡ್ತಾನೆ. ಹಲೋ ಅಕ್ಕ, ನಿನ್ನ ಕೆಲಸ ಎಲ್ಲ ಹೇಗೆ ನಡೀತಿದೆ? ತುಂಬ ಚೆನ್ನಾಗಿ ನಡೀತಾ ಇದೆ ಕಣೋ. ರಾಜು, ನಿನಗೆ ಗೊತ್ತಾ, ನನಗೀಗ ರೆಗ್ಯುಲರ್ ಆಗಿ ಇನ್ಕಮ್ ಬರೋಕ್ಕೆ ಶುರುವಾಗಿದೆ. ಮತ್ತೇನು ಸಮಾಚಾರ ರಾಜು? ಏನಿವತ್ತು ನಿಮ್ಮ ಅಕ್ಕನ್ನ ನೆನ್ಪು ಮಾಡ್ಕೊಂಡು ಬಿಟ್ಟಿದ್ಯಾ? ಅದು ಅಕ್ಕ, ನನಗೆ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಅದೇನು ಹೇಳು. ಅಕ್ಕ, ನನಗೆ ಬೈಕ್ ತೊಗೋಬೇಕು ಅಂತ ತುಂಬ ಆಸೆ ಆಗಿದೆ. ಆದರೆ ಈ ಡೌನ್ ಪೇಮೆಂಟು ಮತ್ತು EMIದು ಒಂದು ಟೆನ್ಷನು. ಅಕ್ಕ, ನೀನು ನನಗೇನಾದರೂ ಹೆಲ್ಪ್ ಮಾಡ್ಬೋದಾ? ಸರಿ ಆಯಿತು ತಗೋ, ಅದಕ್ಕೇನಂತೆ. ಒಂದು ಕೆಲಸ ಮಾಡು, ನಿನಗೆ ಡೌನ್ ಪೇಮೆಂಟ್ಗೂ ಹಣ ಕೊಡ್ತೀನಿ, ನಿನಗೆ ಯಾವ ಬೈಕ್ ಬೇಕೋ ಬುಕ್ ಮಾಡು, ಆಮೇಲೆ EMI ಕೂಡ ನಾನೇ ಕಟ್ತೀನಿ. ಈ ರಕ್ಷಾ ಬಂಧನ್ಗೆ ನನ್ನ ಕಡೆಯಿಂದ ನಿನಗೆ ಗಿಫ್ಟು ಅಂತ ಅನ್ಕೋ. ವಾ ಅಕ್ಕ, ನಿಜವಾಗ್ಲೂ ಅಕ್ಕ, ನಿನ್ನ ನನ್ನ ಆಸೆ ಕನಸನ್ನ ಈಡೇರಿಸ್ಬಿಟ್ಟೆ. ಹೀಗೆ ನಂದಿನಿ ತಮ್ಮನಿಗೆ ಬೈಕ್ ಕೊಡಿಸ್ತಾಳೆ. ಅವನ ಬೈಕ್ EMI ಎಲ್ಲ ತಾನೇ ಕಟ್ಟೋಕೆ ಶುರು ಮಾಡ್ತಾಳೆ. ಒಂದಿನ ನಂದಿನಿ ತನ್ನ ತಾಯಿಗೆ ಫೋನ್ ಮಾಡ್ತಾಳೆ.
ಹಲೋ ಅಮ್ಮ. ಏನಮ್ಮ ನೀನು ನನ್ನಂತೂ ನೀನು ಮರ್ತೇ ಬಿಟ್ಟಿದ್ಯಾ. ಫೋನೇ ಮಾಡಲ್ವಲ್ಲಮ್ಮ. ಹಾಗೆಲ್ಲ ಏನಿಲ್ಲ ನಂದಿನಿ. ಅದು ನನ್ನ ಫೋನ್ದು ರೀಚಾರ್ಜು ಮಾಡಬೇಕಿತ್ತಮ್ಮ. ಫೋನ್ ಕರೆನ್ಸಿ ಆಗಿ ಹೋಗಿದೆ. ಆಮೇಲೆ ವೈಫೈ ಕೂಡ ಇಲ್ಲ. ಅದಕ್ಕೆ ಫೋನ್ ಮಾಡೋಕ್ಕಾಗಿಲ್ಲ. ಅಯ್ಯೋ ಅಮ್ಮ, ಇಷ್ಟು ಚಿಕ್ಕ ಚಿಕ್ಕ ವಿಷಯಗಳಿಂದ ಯಾಕೆ ತೊಂದರೆ ಅನುಭವಿಸ್ತೀಯಾ? ನೀನೇನು ಯೋಚನೆ ಮಾಡಬೇಡ. ಇನ್ಮೇಲೆ ಪ್ರತಿ ತಿಂಗಳು ನಾನೇ ನಿನಗೆ ರೀಚಾರ್ಜ್ ಮಾಡಿಸ್ತೀನಿ. ನಿನ್ನ ಮೊಬೈಲ್ ಅಷ್ಟೇ ಅಲ್ಲ, ವೈಫೈ ಬಿಲ್ ಕೂಡ ನಾನೇ ಪೇ ಮಾಡ್ತೀನಿ. ಹೀಗೆ ಸಮಯ ಕಳೀತಾ ಹೋಗುತ್ತೆ. ಒಂದಿನ ನಂದಿನಿ ಕೆಲವು ವಸ್ತುಗಳನ್ನು ಆರ್ಡರ್ ಮಾಡಿರ್ತಾಳೆ. ಹಾಂ, ಹೌದು. ಒಂದು ಸೆಟ್ ಇದೆಯಲ್ಲ, ಅದನ್ನು ಇಲ್ಲಿ ನನ್ನ ಅಡ್ರೆಸ್ಸಿಗೆ ಕಳಿಸ್ಕೊಡಿ. ಇನ್ನೊಂದು ಸೆಟ್ ಇದೆಯಲ್ಲ, ಅದನ್ನು ನನ್ನ ತವ್ರ ಮನೆ ಅಡ್ರೆಸ್ ಕೊಟ್ಟಿದ್ದೀನಲ್ಲ, ಅಲ್ಲಿಗೆ ಕಳಿಸ್ಕೊಡಿ. ಹಾಂ, ಹೌದು. ಓಕೆ, ಥ್ಯಾಂಕ್ ಯು. ಮಿಕ್ಸಿ ಮತ್ತು ಓವನ್ ಎರಡೂ ಇಲ್ಲಿಗೂ ಬೇಕಾಗಿತ್ತು, ನನ್ನ ತವ್ರ ಮನೆಗೂ ಬೇಕಾಗಿತ್ತು. ಹಾಗಾಗಿ ಎರಡೂ ಕಡೆಗೂ ಒಂದೊಂದು ಸೆಟ್ ಆರ್ಡರ್ ಮಾಡಿಬಿಟ್ಟಿದ್ದೀನಿ. ಇದನ್ನು ಅಮ್ಮನಿಗೆ ಫೋನ್ ಮಾಡಿ ಹೇಳ್ತೀನಿ. ಹಲೋ. ಹಾಂ ನಂದಿನಿ, ಹೇಳಮ್ಮ. ಹಲೋ ಅಮ್ಮ, ನಾನು ನಿನಗೋಸ್ಕರ ಒಂದು ಮಿಕ್ಸಿ ಮತ್ತು ಓವನ್ ಎರಡೂ ಆರ್ಡರ್ ಮಾಡಿದ್ದೀನಿ. ಇನ್ಮೇಲೆ ನಿನ್ನ ಕೆಲಸ ಎಲ್ಲ ಈಸಿ ಆಗುತ್ತೆ. ಅಯ್ಯೋ ನಂದಿನಿ, ಹಳೆ ಮಿಕ್ಸಿ ಇನ್ನೂ ಚೆನ್ನಾಗೇ ಕೆಲಸ ಮಾಡ್ತಿದ್ಯಲ್ಲಮ್ಮ. ಮತ್ತು ಹೊಸದ ಅವಶ್ಯಕತೆ ಏನಿತ್ತು ಹೇಳು? ಅಮ್ಮ, ಮನೆ ಕೆಲಸ ಈಸಿಯಾಗಿ ಆಗಬೇಕು. ನನಗೆ ಗೊತ್ತು ನಮ್ಮ ಮನೆ ಹಳೆ ಮಿಕ್ಸಿ ಯಾವ ಥರ ಇದೆ ಅಂತ. ಪದೇ ಪದೇ ಹಾಳಾಗ್ತಿರುತ್ತೆ. ನೀನು ಅದನ್ನು ಸರಿ ಮಾಡಿಸಿ ಯೂಸ್ ಮಾಡ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಮ್ಮ, ನಾನೀಗ ದುಡಿತಾ ಇದ್ದೀನಿ. ನಾನು ದುಡಿತಾ ಇರೋವಾಗ ನಿನಗಲ್ಲಿ ತೊಂದರೆ ಆಗ್ತಾ ಇರೋದನ್ನ ನೋಡ್ಕೊಂಡು ನಾನು ಹೇಗೆ ಸುಮ್ಮನೆ ಇರಲಿ? ಸರಿ ಬಿಡಮ್ಮ. ಹಲೋ ರಾಜು, ನೀನು ಬೈಕ್ ತೊಗೊಂಡಿದ್ಯಲ್ವಾ, ಅದೇ ಶೋರೂಮಲ್ಲಿ ನಾನೊಂದು ಸ್ಕೂಟರ್ ಬುಕ್ ಮಾಡಿದ್ದೀನಿ. ಡೆಲಿವರಿ ಡೇಟು ಎಲ್ಲ ಕನ್ಫರ್ಮ್ ಆಗಿದೆ. ನಾನು ಎಲ್ಲ ಡೀಟೇಲ್ಸು ನಿನಗೆ ವಾಟ್ಸಪ್ ಮಾಡ್ತೀನಿ. ನೀನು ಆ ಡೇಟಿಗೆ ಹೋಗಿ ಸ್ಕೂಟರ್ನ ತಗೋ. ಸ್ಕೂಟ್ರಾ? ಇವಾಗ ಯಾಕಕ್ಕ? ಸ್ಕೂಟ್ರ್ ಯಾಕೆ ಅಂದರೆ ಅಮ್ಮನಿಗೋಸ್ಕರ. ಅಮ್ಮ ಪಾಪ ತರಕಾರಿ ಅದು ಇದು ತರಕ್ಕೆ ಅಂತ ಹೊರಗಡೆ ಓಡಾಡ್ತಾಳೆ, ಅಲ್ಲಿ ಇಲ್ಲಿ ಬಸ್ ಹತ್ಕೊಂಡು ಓಡಾಡ್ತಿರ್ತಾಳೆ. ಹಾಗಾಗಿ ಅಮ್ಮ ಹೇಗೂ ಸ್ಕೂಟ್ರ್ ಓಡಿಸ್ತಾಳಲ್ವಾ, ಹಾಗಾಗಿ ಒಂದು ಸ್ಕೂಟ್ರ್ ತೆಕ್ಕೊಟ್ರೆ ಅವಳು ಈಸಿಯಾಗಿ ಹೊರಗಡೆ ಕೆಲಸ ಎಲ್ಲ ಮಾಡ್ಕೋಬೋದು ಅಂತ. ಹೌದಾ ಅಕ್ಕ, ಒಳ್ಳೆ ಕೆಲಸ ಮಾಡಿದೆ. ಇಲ್ಲಾಂದರೆ ಈ ಅಮ್ಮ ತರಕಾರಿ ತರಬೇಕು, ಆ ಸಾಮಾನು ತರಬೇಕು, ಈ ಸಾಮಾನು ತರಬೇಕು, ನನ್ನ ಬ್ಲೌಸ್ ಹೊಲಿಯೋಕೆ ಕೊಡಬೇಕು, ಬಾ ಹೋಗಿ ಬರೋಣ ಅಂಥೇಳಿ ನನ್ನ ತಲೆ ತಿಂತಿರ್ತಾಳೆ. ಇನ್ಮೇಲೆ ಅಮ್ಮನ ಟೆನ್ಷನ್ ಇಲ್ಲ ನನಗೆ. ಅವಳು ನನ್ನ ತಲೆ ತಿನ್ನಲ್ಲ. ಅವಳು ಪಾಡಿಗೆ ಅವಳು ಕೆಲಸ ಮಾಡ್ಕೊಂಡಿರ್ತಾಳೆ. ಹೀಗೆ ನಂದಿನಿ ತನ್ನ ಎರಡೂ ಕುಟುಂಬಗಳ ಅವಶ್ಯಕತೆಗಳನ್ನು ಪೂರೈಸ್ತಾ ಇರ್ತಾಳೆ. ಎರಡೂ ಕಡೆನೂ ಗಮನ ಕೊಡ್ತಾ ಇರ್ತಾಳೆ. ಅನು, ನಾನು ನಿನ್ಗೊಂದು ಸ್ಕೂಟರ್ ಆರ್ಡರ್ ಮಾಡಿದ್ದೀನಿ. ಇನ್ನೊಂದು 2 ದಿನದಲ್ಲಿ ಡೆಲಿವರಿ ಆಗುತ್ತೆ. ವಾವ್, ನಿಜವಾಗ್ಲೂ ಅದಕ್ಕೆ ನೀವು ನನಗೋಸ್ಕರ ಸ್ಕೂಟರ್ ಬುಕ್ ಮಾಡಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನನಗೆ ತುಂಬ ಖುಷಿ ಆಯಿತು. ನಮ್ಮ ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ನನ್ನ ಅತ್ತಿಗೆ ನನಗೆ ಗಿಫ್ಟ್ ಮಾಡಿದ್ದು ಅಂತ ಖುಷಿಯಾಗಿ ಹೇಳ್ಕೊಳ್ತೀನಿ. ಹೀಗೆ ನಂದಿನಿ ತನ್ನ ದುಡಿಯೋ ಹಣದಲ್ಲಿ ತವ್ರ ಮನೆ ಗಂಡನ ಮನೆ ಎರಡೂ ಕಡೆ ಸಮಾನವಾಗಿ ಖರ್ಚು ಮಾಡ್ತಾ ಇರ್ತಾಳೆ. ಒಂದಿನ ನಂದಿನಿ ರೂಮ್ನಲ್ಲಿ ತನ್ನ ಕೆಲಸ ಮಾಡ್ತಿರ್ತಾಳೆ. ಈ ಕಡೆ ಹಾಲ್ನಲ್ಲಿ ಮನೆಯವರೆಲ್ಲ ಮಾತಾಡ್ತಾ ಇರ್ತಾರೆ. ರೀ, ಇತ್ತೀಚೆಗೆ ನಾನು ಗಮನಿಸಿದ ಹಾಗೆ ನಂದಿನಿ ಅವಳ ತವ್ರ ಮನೆಯವರಿಗೆ ತುಂಬಾ ಹಣ ಖರ್ಚು ಮಾಡ್ತಾ ಇದ್ದಾಳೆ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಫೋನ್ ರೀಚಾರ್ಜು, ವೈಫೈ ಬಿಲ್ಲು, ಆಮೇಲೆ EMIಗಳು ಅಂತ ಎಲ್ಲ ಇವಳೇ ಪೇ ಮಾಡ್ತಿರ್ತಾಳೆ. ಅಮ್ಮ, ಇವಳು ತವ್ರ ಮನೆಗೆ ಖರ್ಚು ಮಾಡ್ತಾಳೆ ಅದೇನೋ ಬಿಡು. ಆದರೆ ಇನ್ನೂ ವಿಚಿತ್ರವಾಗಿರೋ ವಿಷಯ ಏನಂದರೆ, ಅವ್ರು ತವ್ರ ಮನೆಯವರು ಇವಳು ಎಷ್ಟೇ ಮಾಡಿದ್ರು ಒಂದು ಥ್ಯಾಂಕ್ ಯು ಹೇಳಲ್ಲ, ಒಂದು ಖುಷಿಯಾಗಿ ಒಂದು ಅಪ್ರಿಷಿಯೇಟ್ ಮಾಡಲ್ಲ. ನಿಜ ಹೇಳಬೇಕಂದ್ರೆ ನಮ್ಮ ಅತ್ತಿಗೆ ಮನಸ್ಸಿಂದ ತುಂಬ ಒಳ್ಳೆಯವರು. ಅವ್ರಿಗೆ ಯಾವುದೇ ಭೇದ ಭಾವ ಇಲ್ಲ. ಅತ್ತಿಗೆಗೆ ಅವ್ರ ತವ್ರ ಮನೆಯವರು ಬರೀ ಅವ್ರ ಕಡೆಯಿಂದ ಎಲ್ಲ ತಗೊಳ್ತಾ ಇದ್ದಾರೆ ಹೊರತು ಅವ್ರಿಗೆ ವಾಪಸ್ ಏನೂ ಕೊಡ್ತಾ ಇಲ್ಲ ಅನ್ನೋದು ಅರ್ಥ ಆಗಿಲ್ಲ. ನನಗೇನು ಅವಳ ತವ್ರ ಮನೆಗೆ ಹಣ ಖರ್ಚು ಮಾಡೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ. ಮಗಳು ಅಂದಮೇಲೆ ತವ್ರ ಮನೆ ಕಡೆ ಗಮನ ಕೊಡಬೇಕಾಗತ್ತೆ. ಮದುವೆ ಆದ ತಕ್ಷಣ ನನಗೆ ಸಂಬಂಧನೇ ಇಲ್ಲ ಅಂತ ದೂರ ಇರೋಕ್ಕಾಗಲ್ಲ. ಆದರೆ ನನಗೆ ಬೇಜಾರಾಗೋ ವಿಷಯ ಏನಂದರೆ, ನಂದಿನಿ ಅವಳ ತವ್ರ ಮನೆಗೆ ಏನೇ ಮಾಡಿದ್ರೂ ಅದಕ್ಕೆ ತಕ್ಕನಾಗಿರೋ ಬೆಲೆ ಇಲ್ಲ ಅವಳಿಗೆ ಅವಳ ತವ್ರ ಮನೇಲಿ. ಆ ಹುಡುಗಿಗೆ ಇದೆಲ್ಲ ಅದು ಯಾವಾಗ ಅರ್ಥ ಆಗುತ್ತೋ ಏನೋ. ಅವಳಿನ್ನ ಚಿಕ್ಕವಳು, ಹಾಗಾಗಿ ಅವಳಿಗೆ ಅಷ್ಟೊಂದು ಇದೆಲ್ಲ ಅರ್ಥ ಆಗಿಲ್ಲ ಅನ್ಸುತ್ತೆ. ಚಿಕ್ಕವರಿಗೆ ಅರ್ಥ ಆಗದೆ ಇರೋ ಸಮಯದಲ್ಲಿ ದೊಡ್ಡವರಾಗಿರೋ ನಾವು ಅವರಿಗೆ ಅರ್ಥ ಮಾಡಿಸ್ಬೇಕು. ನೀವು ಏನು ಚಿಂತೆ ಮಾಡಬೇಡಿ, ನಾನು ಅವಳಿಗೆ ನನ್ನ ರೀತಿಯಲ್ಲಿ ಅರ್ಥ ಮಾಡಿಸ್ತೇನೆ. ಅತ್ತೆ, ಮಾವ, ರೀ, ನನಗಿವತ್ತು ಇನ್ನೂ ಒಂದು ದೊಡ್ಡ ಆರ್ಡರ್ ಸಿಕ್ಕಿದೆ. ಭಾಳ ಖುಷಿನಮ್ಮ. ಇದೆಲ್ಲ ನೀನು ಕಷ್ಟಪಡ್ತಾ ಇರೋದಕ್ಕೆ ಸಿಗ್ತಾ ಇರೋ ಫಲ. ಒಂದಿನ ಅತ್ತೆಗೆ ಏನೋ ಕೆಲಸ ಇರುತ್ತೆ. ಹಾಗಾಗಿ ನಂದಿನಿ ಹತ್ರ ಕೇಳ್ತಾಳೆ. ನಂದಿನಿ, ನನಗೆ 1-2 ಸೀರೆ ತೊಗೊಬೇಕಿತ್ತಮ್ಮ. ಸ್ವಲ್ಪ ಕೆಲಸ ಇತ್ತು, ಮಾರ್ಕೆಟಿಗೆ ಹೋಗಬೇಕಾಗಿತ್ತು. ನೀನು ನನ್ನ ಜೊತೆ ಬರ್ತೀಯಾ? ನಿನ್ನ ಟೇಸ್ಟು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಸೀರೆನೆಲ್ಲ ಆರಿಸ್ತೀಯ. ಹಾಗಾಗಿ ನೀನು ನನ್ನ ಜೊತೆ ಬಂದರೆ ನಂಗೆ ಚೆನ್ನಾಗಿ ಅನಿಸುತ್ತೆ. ಅದಕ್ಕೇನತ್ತೆ, ಖಂಡಿತ ಬರ್ತೀನಿ. ನಿಮ್ಮ ಜೊತೆ ಹೊರಗಡೆ ಸುತ್ತಾಡಿ ನನಗೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ. ಆಯ್ತಮ್ಮ, ಹೊರಡೋಣ ಹಾಗಾದರೆ. ಸರಿ ಅತ್ತೆ. ಅತ್ತೆ, ಇಲ್ಲಿದೆಯಲ್ಲ, ಈ ಸೀರೆ ತುಂಬ ಚೆನ್ನಾಗಿದೆ. ನೀವು ಇದನ್ನು ತಗೊಳ್ಳಿ, ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಸೀರೆನ, ಇದಕ್ಕೆ ರೇಟ್ ಜಾಸ್ತಿ ಇದೆಯಲ್ಲಮ್ಮ. ಇದ್ರೆ ಏನಾಯ್ತತ್ತೆ, ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ, ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ನಾನು ಈ ಸೀರೆನ ನಿಮಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ ಅಷ್ಟೇ, ನೀವು ಇದನ್ನ ತಗೊಳ್ಳೇಬೇಕು. ಬೇಡಮ್ಮ ನಂದಿನಿ, ಈಗಾಗಲೇ ನೀನು ನನಗೆ ತುಂಬ ಕೊಡ್ಸಿದ್ಯಾ, ನನಗೆ ಅಷ್ಟೇ ಸಾಕು. ನಾನು ಬೇರೆ ಯಾವುದಾದ್ರೂ ಕಡಿಮೆ ರೇಟಿನ ಸೀರೆ ತಗೊಳ್ತೀನಿ ಬಿಡು. ಇಲ್ಲ ಅತ್ತೆ, ನೀವು ಈ ಸೀರೆನ ತಗೊಳ್ಳೇಬೇಕು. ನೀವು ಈ ಸೀರೆ ತಗೊಳ್ಳಿ, ಇದರಲ್ಲೇ ನಾನು ಕಲರ್ ಬೇರೆ ಇರೋದನ್ನ ಇನ್ನೊಂದು ಸೀರೆ ನಮ್ಮ ಅಮ್ಮಂಗೆ ತಗೊಳ್ತೀನಿ. ಅತ್ತೆ ಸೊಸೆ ಇಬ್ರು ಶಾಪಿಂಗ್ ಮಾಡಿಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದ ತಕ್ಷಣ ನಂದಿನಿ ಖುಷಿಯಾಗಿ ತಾಯಿಗೆ ಫೋನ್ ಮಾಡ್ತಾಳೆ. ಅಮ್ಮ, ನಾನು ಅತ್ತೆ ಇವತ್ತು ಶಾಪಿಂಗಿಗೆ ಹೋಗಿದ್ವಿ. ಅಲ್ಲಿ ಅತ್ತೆಗೆ ನಾನು 5,000 ರೂಪಾಯಿ ಸೀರೆ ಕೊಡಿಸಿದೆ. ಅದೇ ಥರದೇ ನಿನಗೂ ಸೀರೆ ತಗೊಂಡು ಬಂದಿದ್ದೀನಿ. ಏನು ಸೀರೆ ತಂದಿದ್ಯಾ? ಈಗ ತಂದಾಗ ಹೋಗಿದೆ ಅಂದರೆ ನಾನಿನ್ನೇನು ಹೇಳಲಿ. ಸರಿ ಬಿಡು, ಅಷ್ಟಕ್ಕೂ ನನಗೀಗ ಸೀರೆ ಗೀರೆದ ಅವಶ್ಯಕತೆ ಇರಲಿಲ್ಲ. ಹೇಗೂ ತಂದು ಬಿಟ್ಟಿದ್ದೀನಿ ಅಂತ ಬೇರೆ ಹೇಳ್ತಿದ್ಯಾ. ಸರಿ ಕಳಿಸ್ಕೊಡು, ಬ್ಲೌಸ್ ಹೊಲಿಸ್ತೀನಿ. ಸರಿನಮ್ಮ. ನಂದಿನಿ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನು ನಿನ್ನ ತಾಯಿಗೆ ಎಷ್ಟು ಪ್ರೀತಿಯಿಂದ ಗಿಫ್ಟ್ ಕೊಡ್ತೀಯಾ, ಆದರೆ ಅವರಿಗೆ ಆ ಖುಷಿನೇ ಇಲ್ಲ, ಅದ್ರ ಬೆಲೆನೇ ಅವ್ರಿಗೆ ಗೊತ್ತಿಲ್ಲ. ಏನೋ ಒಂಥರ ನೆಗ್ಲೆಕ್ಟಾಗಿ ಮಾತಾಡ್ತಾರೆ ಅಂತ ನನಗನ್ಸುತ್ತೆ. ನಾನೀಗ ಹೇಳಿದ್ದನ್ನ ನೀನೇ ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡಮ್ಮ, ನಿನಗೆ ಅರ್ಥ ಆಗುತ್ತೆ. ಸರಿ ಅತ್ತೆ. ಈ ಕಡೆ ನಂದಿನಿ ತವ್ರ ಮನೇಲಿ. ಗೀತಾ, ನಂದಿನಿನ ಮನೆಗೆ ಬರೋಕೆ ಹೇಳ್ಬೇಕಣೆ. ಬಹಳ ಸಮಯ ಆಯ್ತು ಅವಳು ಇಲ್ಲಿಗೆ ಬಂದಲ್ವಾ. ನಿಮ್ಗೇನು ಬುದ್ಧಿ ಇಲ್ವೇನ್ರಿ? ಈಗ ಅವಳನ್ನ ಕರ್ಸಿದ್ರೆ ಅದು ಇದು ಅಂತ ಏನು ಸ್ವಲ್ಪ ಖರ್ಚಾಗುತ್ತಾ? ಅವಳಿಗೊಂದು ಸೀರೆ ಗೀರೆ ಅಂತ ತರಬೇಕು, ಅಳಿಯಂದ್ರಿಗೆ ಏನಾದರೂ ತರಬೇಕು, ಬಂದಮೇಲೆ ಹಾಗೆ ಕಳ್ಸೋಕ್ಕಾಗುತ್ತಾ? ಅದು ಇದು ಅಡಿಗೆ ಗಿಡಿಗೆ ಅಂತ ಹೇಳಿ ಏನು ಸ್ವಲ್ಪ ಖರ್ಚಾಗಲ್ಲ, ಸುಮ್ಮನೆ ಇರಿ. ಈಗ ಅವಳನ್ನ ಕರ್ಸಿದ್ರೆ ಅನಾವಶ್ಯಕ ಖರ್ಚು ಮೈಮೇಲೆ ಹಾಕೊಂಡಾಗ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಹೋಗ್ಲಿ ಬಿಡ್ರಿ, ಈಗ ಅವಳನ್ನ ಕರ್ಸೋ ಅವಶ್ಯಕತೆನಾದರೂ ಏನಿದೆ? ಅವಳು ಅಲ್ಲೇ ಆರಾಮಾಗಿದ್ದಾಳೆ, ಖುಷಿಯಾಗಿದ್ದಾಳೆ ಅವಳು. ಹೌದಪ್ಪ, ಅಮ್ಮ ಹೇಳೋದು ನಿಜ. ಅದರಲ್ಲೂ ಅಕ್ಕ ಈಗ ದುಡಿಯೋಕೆ ಶುರು ಮಾಡಿದ್ದಾಳೆ. ಅವಳು ಕೆಲಸದ ಮಧ್ಯೆ ಅವಳಿಗೆ ಇಲ್ಲಿಗೆಲ್ಲ ಬರೋಕ್ಕೆ ಪುರ್ಸೊತ್ತಾದರೂ ಎಲ್ಲಿ ಸಿಗುತ್ತೆ. ಅವಳೀಗ ತುಂಬ ಬ್ಯುಸಿಯಾಗೂ ಇದ್ದಾಳೆ, ಹಾಗೆ ಖುಷಿಯಾಗೂ ಇದ್ದಾಳೆ. ಈ ಕಡೆ ನಂದಿನಿ ಹೀಗೆ ಯೋಚನೆ ಮಾಡ್ತಾಳೆ. ನಾನು ಅತ್ತೆಗೆ ಸೀರೆ ಕೊಡಿಸುವಾಗ ಅಮ್ಮನಿಗೂ ಅದೇ ಥರದ ಸೀರೆ ತಗೊಂಡಲ್ವಾ, ಅದು ಅತ್ತೆಗೆ ಇಷ್ಟ ಆಗಲಿಲ್ಲ ಅನ್ಸುತ್ತೆ. ಅದಕ್ಕೆ ಅವ್ರು ಆ ಥರ ನನ್ನ ಹತ್ರ ಹೇಳಿದ್ರು ಅಂತ ಅನ್ಸುತ್ತೆ. ಇನ್ಮೇಲೆ ನಮ್ಮ ಅತ್ತೆ ಎದುರಿಗೆ ನನ್ನ ತವ್ರ ಮನೆಯವ್ರಿಗೆ ಏನೂ ತಗೊಳಕ್ಕೆ ಹೋಗಬಾರ್ದು. ಹೌದು, ಹುಷಾರಾಗಿರ್ಬೇಕು. ರಾತ್ರಿ ಸಮಯ ರೀ, ಈಗೀಗಂತೂ ನನಗೆ ಆರ್ಡರ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ತುಂಬಾ ಕೆಲಸ ಇರುತ್ತೆ. ಅಷ್ಟು ಕೆಲಸದ ಮಧ್ಯೆ ನನಗೆ ರೆಸ್ಟ್ ಅನ್ನೋದೇ ಸಿಗೋದಿಲ್ಲ, ತುಂಬ ಸುಸ್ತು ಆಗ್ತೀನಿ. ಆದರೆ ಇದೆಲ್ಲದ್ರ ಮಧ್ಯೆ ನಾನು ತುಂಬ ಖುಷಿಯಾಗೂ ಇದ್ದೀನಿ. ಯಾಕಂದರೆ ನನ್ನ ಕೆಲಸಕ್ಕೆ ಇಷ್ಟು ಸಪೋರ್ಟ್ ಮಾಡುವಂಥ ಗಂಡನ ಮನೆಯವ್ರು ನನಗೆ ಸಿಕ್ಕಿದ್ದಾರೆ. ನೀವು ನನಗೆ ಎಷ್ಟು ಸಪೋರ್ಟ್ ಮಾಡಿದ್ರಿ, ಅತ್ತೆ ಮಾವ ಅನು ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಮಾಡಿದ್ರಿ. ಆದರೆ ಇವತ್ತು ಏನಾಯ್ತು ಹೇಳು. ಅದು ರೀ, ಇವತ್ತು ಅತ್ತೆ ನಾನು ಸೀರೆ ತಗೊಳಕ್ಕೆ ಅಂತ ಮಾರ್ಕೆಟಿಗೆ ಹೋಗಿದ್ವಿ. ಅಲ್ಲಿ ಅತ್ತೆಗೊಂದು ಸೀರೆ ತಗೊಟ್ಟೆ, ಅದ್ರ ಜೊತೆಗೆ ಅದೇ ಥರದೇ ನಮ್ಮ ಅಮ್ಮನಿಗೂ ಒಂದು ಸೀರೆ ತಗೊಂಡೆ. ಆದರೆ ನಾನು ನಮ್ಮ ಅಮ್ಮನಿಗೆ ಸೀರೆ ತಗೊಂಡಿದ್ದು ಅತ್ತೆಗೆ ಎಲ್ಲೋ ಒಂದು ಕಡೆ ಇಷ್ಟ ಆಗಲಿಲ್ಲ ಅನಿಸುತ್ತೆ. ಅದಕ್ಕೆ ಅವ್ರು ಇವತ್ತು ನನ್ನ ಹತ್ರ ಬಂದು ಹೇಳ್ತಾ ಇದ್ರು, ನಮ್ಮಮ್ಮ ನಾನು ಅವ್ರಿಗೆ ಕೊಡಿಸೋ ಗಿಫ್ಟಿಗೆ ಏನು ಬೆಲೆನೇ ಕೊಡಲ್ಲ ಅಂತ. ಅಲ್ಲ ರೀ, ನಾನು ನಮ್ಮಮ್ಮನಿಗೂ ಸೀರೆ ತಗೊಂಡು ಏನಾದರೂ ತಪ್ಪು ಮಾಡಿದ್ನಾ? ನನ್ನ ತವ್ರ ಮನೆಯವರಿಗೆ ಇಷ್ಟೂ ಮಾಡೋ ಅಧಿಕಾರ ಇಲ್ವಾ ನನಗೆ? ಆರು ಸುಮ್ಮನೆ ಇರ್ತಾನೆ, ಏನೂ ಹೇಳಲ್ಲ. ಯಾಕಂದರೆ ಅವನ ತಾಯಿ ಆ ಥರ ಯಾಕೆ ಹೇಳಿದ್ಲು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿರತ್ತೆ. ಮಾರನೇ ದಿನ. ಅಮ್ಮ, ನಿನ್ನೆ ರಾತ್ರಿ ನಂದಿನಿ ನನ್ನ ಹತ್ರ ಅತ್ತೆಗೆ ನಾನು ತವ್ರ ಮನೆಗೆ ಏನಾದರೂ ಕೊಡ್ಸೋದು ಮಾಡೋದು ಎಲ್ಲ ಇಷ್ಟ ಆಗ್ತಾ ಇಲ್ಲ ಅನ್ಸುತ್ತೆ ಅಂತ ಹೇಳ್ತಾ ಇದ್ಲು. ಹೌದಾ? ಅಯ್ಯೋ ದೇವ್ರೆ, ಬೇಜಾರು ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಇರಪ್ಪ, ನಾನೇ ಅವಳ ಹತ್ರ ಮಾತಾಡ್ತೀನಿ. ನಂದಿನಿ, ನಿನ್ನ ತವ್ರ ಮನೆ ಬಗ್ಗೆ ನಾನು ಹೇಳಿದ್ದು ನಿನಗೆ ಬೇಜಾರಾಗಿದೆ ಅಂತ ಅನ್ಸುತ್ತೆ. ಆದರೆ ನನ್ನ ಮಾತಿನ ಅರ್ಥ ನೀನು ನಿನ್ನ ತವ್ರ ಮನೆಗೆ ಏನೂ ಕೊಡಿಸ್ಬಾರ್ದು, ಏನೂ ಮಾಡಬಾರ್ದು ಅನ್ನೋದಲ್ಲ. ನಾನು ಹೇಳಿದ್ದನ್ನ ಸ್ವಲ್ಪ ಅರ್ಥ ಮಾಡ್ಕೊ ನಂದಿನಿ. ನಿನ್ನ ಭಾವನೆಗಳು ನನಗೆ ಅರ್ಥ ಆಗುತ್ತೆ. ನೀನು ನಿನ್ನ ತವ್ರ ಮನೆ ಬಗ್ಗೆ ಎಷ್ಟು ಪ್ರೀತಿ ಕಾಳಜಿ ಎಲ್ಲ ಇಟ್ಕೊಂಡಿದ್ಯಾ, ಅಷ್ಟೇ ಪ್ರೀತಿ ಕಾಳಜಿ ನಿನ್ನ ತವ್ರ ಮನೆಯವರು ನಿನ್ನ ಬಗ್ಗೆ ಫೀಲ್ ಮಾಡ್ತಾರಾ? ನೀನು ನಿನ್ನ ತವ್ರ ಮನೆಗೆ ಏನೆಲ್ಲ ಮಾಡ್ತೀಯಾ, ಎಷ್ಟೆಲ್ಲ ಕೊಡಿಸ್ತೀಯಾ, ಅದೆಲ್ಲದ್ರ ಬಗ್ಗೆ ಅವರಿಗೆ ಗೌರವ ಇದೆಯಾ? ಇಲ್ಲಿವರೆಗೂ ನಿನ್ನ ತವ್ರ ಮನೆಯವರು ಒಂದ್ಸಲನಾದರೂ ನಿನಗೆ ಥ್ಯಾಂಕ್ ಯು ಹೇಳಿದಾರಾ? ನೀನು ತವ್ರ ಮನೆಗೆ ಮಾಡಿದಷ್ಟು ಯಾವ ಹೆಣ್ಮಕ್ಳು ಮದುವೆ ಆದಮೇಲೆ ಅದರಲ್ಲೂ ಮಾಡೋದು ಕಷ್ಟ ಅಂತ ಯಾವತ್ತಾದರೂ ಹೇಳಿದಾರಾ? ಅದನ್ನು ಅರ್ಥ ಮಾಡ್ಕೊಂಡಿದ್ದಾರಾ? ಅತ್ತೆ ನೀವೇ ಹೇಳಿ, ಯಾರು ತಾನೇ ಮಗಳಿಗೆ ಪ್ರತಿಯೊಂದು ವಿಷಯಕ್ಕೂ ಥ್ಯಾಂಕ್ ಯು ಅಂತ ಹೇಳ್ತಾ ಇರ್ತಾರೆ? ನೀನು ಹೇಳೋದು ಸರಿನೇಮ್ಮ, ಯಾರು ತನ್ನ ಮಗಳು ತಮ್ಮಿಗೆ ಕೊಡಿಸೋದಕ್ಕೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಇರಲ್ಲ. ಆದರೆ ನೋಡು, ಜೀವನದಲ್ಲಿ ನಿನಗಿನ ಹೆಚ್ಚಿನ ಅನುಭವ ಇರೋಳು ನಾನು. ಅದರಿಂದ ಹೇಳ್ತಾ ಇದ್ದೀನಿ, ನಾನು ಗಮನಿಸಿದ ಹಾಗೆ ನೀನು ನಿನ್ನ ತವ್ರ ಮನೆಯವ್ರ ಬಗ್ಗೆ ತೋರಿಸೋ ಕಾಳಜಿ ಪ್ರೀತಿ ಅವರಿಗೆ ನಿನ್ನ ಮೇಲೆ ಇಲ್ಲ. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಕೋಪ ಮಾಡ್ಕೋಬೇಡ, ಬೇಜಾರಾಗಬೇಡ. ನಾನು ಹೇಳೋ ಮಾತನ್ನು ನೀನೇ ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡು, ನಿನಗೆ ಅರ್ಥ ಆಗುತ್ತೆ. ನೋಡಮ್ಮ ನಂದಿನಿ, ನೀನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಒಂದು ಮಾತು ಹೇಳ್ತೀನಿ. ನಾವು ನಿನಗೆ ಪ್ರತಿಯೊಂದು ವಿಷಯದಲ್ಲೂ ಸಪೋರ್ಟ್ ಮಾಡಿದ್ದೀವಿ, ಇನ್ನು ಮುಂದೆ ಕೂಡ ಮಾಡ್ತಾನೆ ಇರ್ತೀವಿ.
ನಿನ್ನ ಬೆಳವಣಿಗೆನ ನೋಡಿ ಅಪ್ರಿಷಿಯೇಟ್ ಮಾಡಿದ್ದೀವಿ, ಖುಷಿ ಪಟ್ಟಿದ್ದೀವಿ. ಅದೇ ನಿನ್ನ ತವ್ರ ಮನೆಯವರು ನಿನಗೆ ಸಪೋರ್ಟ್ ಮಾಡಿದಾರಾ? ನಿನ್ನ ಬೆಳವಣಿಗೆನ ನೋಡಿ ಅಪ್ರಿಷಿಯೇಟ್ ಮಾಡಿದಾರಾ? ಯೋಚನೆ ಮಾಡು. ಒಂದು ವೇಳೆ ನಮ್ಮ ಮಾತಲ್ಲಿ ನಿನಗೆ ವಿಶ್ವಾಸ ಇಲ್ಲ ಅಂದರೆ ನೀನೇ ಒಂದು ಸಣ್ಣ ಪರೀಕ್ಷೆ ಮಾಡು. ನೀನು ಪ್ರತಿ ತಿಂಗಳು ನಿನ್ನ ತವ್ರ ಮನೆಗೆ ದುಡ್ಡು ಕಳಿಸೋದು, EMI ಕಟ್ಟೋದು, ಬಿಲ್ಗಳು ಕಟ್ಟೋದು, ಅದು ಏನೇನು ಮಾಡ್ತೀಯಲ್ಲ ಅದನ್ನೆಲ್ಲ ಒಂದು ತಿಂಗಳು ಮಾಡಬೇಡ. ಆಮೇಲೆ ನೋಡು. ಅತ್ತೆ ಹೇಳಿದ ಹಾಗೆ ಮುಂದಿನ ತಿಂಗಳು ನಂದಿನಿ ತವ್ರ ಮನೆಯವರ ಯಾವ EMI ಕಟ್ಟಲ್ಲ, ಯಾವ ಬಿಲ್ ಕೂಡ ಪೇ ಮಾಡಲ್ಲ. ಅಕ್ಕ, ಏನಾಯ್ತು? ಈ ತಿಂಗಳು EMI ಹಣ ಯಾಕೆ ನೀನು ಇನ್ನೂ ಕಳಿಸ್ಕೊಟ್ಟಿಲ್ಲ? ಹೌದು, ಈ ತಿಂಗಳು ನನಗೆ EMI ಕಳ್ಸೋಕ್ಕಾಗಿಲ್ಲ. ಅಷ್ಟೇ ಅಲ್ಲ, ಅಮ್ಮನಿಗೆ ಮೊಬೈಲ್ ರೀಚಾರ್ಜು, ಇಂಟರ್ನೆಟ್ ರೀಚಾರ್ಜು ಎಲ್ಲದೂ ನೀನೇ ಮಾಡಬೇಕು. ಈ ತಿಂಗಳು ನನಗೆ ಯಾವುದನ್ನು ಪೇ ಮಾಡೋಕ್ಕಾಗಲ್ಲ. ಏನಂದೆ ಅಕ್ಕ? ಯಾವುದನ್ನು ಪೇ ಮಾಡೋಕ್ಕಾಗಲ್ವಾ? ಈಗ ಆಗಲ್ಲ ಅಂದರೆ ಹೇಗಕ್ಕ? ಮೊದಲಾದರೂ ಹೇಳಬೇಕು ತಾನೇ? ಸ್ವಲ್ಪ ನಿಧಾನ ಮಾತಾಡು. ಯಾವ ಥರ ವಾಯ್ಸ್ ರೈಸ್ ಮಾಡಿ ಮಾತಾಡ್ತಾ ಇದೆಯಾ ನನ್ನ ಜೊತೆ ನೀನು? ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ದುಡ್ಡು ಕಳಿಸ್ಬಿಡ್ತಿದ್ನಲ್ವಾ? ಆವಾಗ ತುಂಬ ಪ್ರೀತಿಯಿಂದ ನಗ್ನಗ್ತಾ ಮಾತಾಡ್ತಿದ್ದೆ. ಅದೇ ಇವತ್ತು ಒಂದೇ ಒಂದು ತಿಂಗಳು ನಾನು ಸರಿಯಾಗಿ ಹಣ ಕಳಿಸ್ದೇ ಇದ್ದ ತಕ್ಷಣ ಎಷ್ಟು ಜೋರಾಗಿ ಕೂಗಾಡ್ಕೊಂಡು ಮಾತಾಡ್ತಾ ಇದೆಯಾ ನನ್ನ ಹತ್ರ? ಅದೆಲ್ಲ ಬಿಡು. ನಾನು ಜೀವನದಲ್ಲಿ ಏನಾದರೂ ಮಾಡಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತೆಲ್ಲ ಹೇಳೋವಾಗ ನೀವೆಲ್ಲ ಎಷ್ಟು ಅಪಹಾಸ್ಯ ಮಾಡಿ ಮಾತಾಡ್ತಿದ್ರಿ. ನನಗೆ ಯಾರಾದರೂ ಸಪೋರ್ಟ್ ಮಾಡಿದ್ರಾ? ಅಲ್ಲಕ್ಕ, ಅದು ನೀನೇ ಎಷ್ಟು ಸಲ ನನಗೆ ನಿನ್ನಿಂದ ಏನು ಮಾಡೋಕ್ಕಾಗಲ್ಲ ಅಂತ ಅಪಹಾಸ್ಯ ಮಾಡಿ ನಕ್ಕಿಲ್ಲ. ನನ್ನ ತವ್ರ ಮನೆಯವ್ರು ನನಗೆ ಸಪೋರ್ಟ್ ಮಾಡಲಿಲ್ಲ, ಆದರೆ ನನ್ನ ಗಂಡನ ಮನೆಯವ್ರು ನನಗೆ ಸಪೋರ್ಟ್ ಮಾಡಿದ್ರು. ಇವತ್ತು ಅವರೆಲ್ಲರೂ ನನ್ನ ಜೊತೆ ಇದ್ದಾರೆ. ಅವರಿಂದನೇ ನಾನಿವತ್ತು ಈ ಪೊಸಿಷನ್ನಿಗೆ ಬಂದಿರೋದು. ನೀವು ನನಗೆ ಯಾವುದಕ್ಕೂ ಸಪೋರ್ಟ್ ಮಾಡಲಿಲ್ಲ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಳ್ದೆ ನಾನು ನನ್ನ ಕೈಲಾದಷ್ಟು ನಿಮಗೆ ಏನು ಸಾಧ್ಯನೋ ಅದು ಎಲ್ಲ ಮಾಡ್ತಾ ಇದ್ದೀನಿ. ಆದರೆ ನಿಮ್ಗೆ ಯಾರಿಗೂ ಅದರದ್ದು ಬೆಲೆನೇ ಇಲ್ಲ. ನಿಮ್ಮ ಯಾರ ದೃಷ್ಟಿಲೂ ಅದ್ರ ಬಗ್ಗೆ ಏನೂ ಒಂದು ಗೌರವನೂ ಇಲ್ಲ. ಅರೆ ನಂದಿನಿ, ಹಾಗೆಲ್ಲ ಹೇಳ್ಬೇಡಮ್ಮ. ಯಾಕಮ್ಮ ಹೇಳಬಾರ್ದು? ಮದುವೆ ಆದ ನಂತರ ಒಂದು ಸಲನಾದರೂ ನೀವಾಗೆ ಮಗಳೇ ಬಾಮ್ಮ ಒಂದೆರಡು ದಿನ ಇದ್ದು ಹೋಗು ನಮ್ಮ ಜೊತೆ ಅಂತ ಕರೆದಿದ್ದೀರಾ? ಗಂಡನ ಮನೆಗೆ ಹೋಗಿ ಇಷ್ಟು ಸಮಯ ಆಯಿತು, ಒಂದು ಸಲನೂ ತವ್ರ ಮನೆಗೆ ಬಂದಿಲ್ಲ. ಅವಳಿಗೆ ಕರ್ಸೋಣ, ಅವಳಿಗೂ ಪಾಪ ತವ್ರ ಮನೆಗೆ ಹೋಗಬೇಕು, ಎಲ್ಲರ ಜೊತೆ ಇರಬೇಕು ಅಂತ ಆಸೆ ಆಗ್ತಿದೆ. ಒಂದೆರಡು ದಿನ ಕರ್ಸ್ಕೊಳ್ಳೋಣ, ಚೆನ್ನಾಗಿ ನೋಡ್ಕೊಂಡು ಕಳ್ಸೋಣ ಅಂತ ಯಾವತ್ತೂ ಅನ್ನಿಸ್ಲಿಲ್ಲ ನಿಮಗೆ. ನನ್ನನ್ನು ನೀವುಗಳು ಯಾವತ್ತೂ ಅರ್ಥನೇ ಮಾಡ್ಕೊಳ್ಳಿಲ್ಲ. ನನ್ನ ಬಗ್ಗೆ ನಿಮಗೆ ಯೋಚನೆ ಅನ್ನೋದೇ ಇಲ್ಲ. ನಿಮಗೆಲ್ಲ ಬರೀ ನಿಮ್ಮ ಅವಶ್ಯಕತೆಗಳಷ್ಟೇ ತಲೆಯಲ್ಲಿರುತ್ತೆ ಹೊರತು ನನ್ನ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಅಯ್ಯೋ ಅಕ್ಕ, ಅಮ್ಮ, ನೀನು ಯಾವತ್ತಾದರೂ ಗಂಡನ ಮನೆ ನೀನು ಖುಷಿಯಾಗಿದೆಯಾ ಅಂತ ಒಂದು ಮಾತು ಕೇಳಿದ್ಯಾ? ಅದ್ರ ಬಗ್ಗೆ ಯೋಚನೆನೇ ನಿನಗಿಲ್ಲ ಅಂದಮೇಲೆ ಎಲ್ಲಿ ಕೇಳ್ತೀಯಾ? ಬಿಡು. ನಾನು ಈ ಬಿಸ್ನೆಸ್ ಎಲ್ಲ ಶುರು ಮಾಡುವಾಗ ಎಷ್ಟೆಲ್ಲ ಕಷ್ಟಪಡ್ತಿದ್ದೆ. ಒಂದು ಮಾತಾದರೂ ಅದ್ರ ಬಗ್ಗೆ ಕೇಳಿದ್ಯಾ? ಇಲ್ಲ. ನಾನು ಫೋನ್ ಮಾಡಿದಾಗೆಲ್ಲ ನಾನೇನು ಹೇಳ್ತೀನೋ ಜಸ್ಟ್ ಅದನ್ನು ಕೇಳಿ ಫೋನ್ ಇಡ್ತಿದ್ದೆ ಬಿಟ್ಟರೆ ನೀನಾಗೆ ಕಾಳಜಿಯಿಂದ ಒಂದು ಮಾತು ಏನೂ ಕೇಳಿಲ್ಲ. ನಂದಿನಿ, ಹಾಗಲ್ಲಮ್ಮ. ನಾನು ಅದು ಯಾವುದನ್ನು ತಲೆಯಲ್ಲಿ ಇಟ್ಕೊಳ್ದೆ ನಾನು ಎಷ್ಟು ಪ್ರೀತಿಯಿಂದ ನನ್ನ ತವ್ರ ಮನೆಯವ್ರಿಗೂ ನಾನು ಏನಾದರೂ ಮಾಡಬೇಕು ಅಂತ ಏನೆಲ್ಲ ಕೊಡಿಸ್ತಿದ್ದೆ, ಮಾಡ್ತಿದ್ದೆ, ಖುಷಿಯಿಂದನೇ ಎಲ್ಲ ಮಾಡ್ತಿದ್ದೆ. ಆದರೆ ನಿಮ್ಗೆ ಯಾರಿಗೂ ಅದ್ರ ಬಗ್ಗೆ ಒಂದು ರೆಸ್ಪೆಕ್ಟು ಇಲ್ಲ. ನಾನು ಅದನ್ನು ನಿಮ್ಮ ಹತ್ರ ಹೇಳುವಾಗ ನಿಮಗದ್ರ ಅವಶ್ಯಕತೆನೇ ಇರಲಿಲ್ಲ. ಏನೋ ತಂದಿದ್ಯಾ, ಇರಲಿ ಬಿಡು ಅನ್ನೋ ರೀತಿ ಮಾತಾಡ್ತಿದ್ರಿ. ಅಕ್ಕ, ನಾವು ಹೇಳೋದನ್ನ ಒಂದು ಸ್ವಲ್ಪ ಕೇಳು. ಇಲ್ಲ ರಾಜು, ನೀವು ಹೇಳೋದು ಏನನ್ನೂ ನನಗೆ ಕೇಳೋಕ್ಕೆ ಇಷ್ಟ ಇಲ್ಲ. ನಿಮ್ಗಳ ದೃಷ್ಟಿಲಿ ನಾನೇನೋ ಗ್ರೇಟ್ ಅನ್ನಿಸ್ಕೋಬೇಕು ಅನ್ನೋದು ಯಾವತ್ತೂ ನನ್ನ ಮನಸ್ಸಲ್ಲಿ ಇರಲಿಲ್ಲ. ನನಗೆ ಬೇಕಾಗಿದ್ದಿಷ್ಟೇ, ನಿಮ್ಮಿಂದ ಒಂದು ಪ್ರೀತಿ, ಒಂದು ಕಾಳಜಿ. ಅದು ನನಗೆ ಸಿಗಲಿಲ್ಲ. ನಂದಿನಿ ತುಂಬ ನೊಂದ್ಕೊಂಡು ತನ್ನ ಮನಸ್ಸಲ್ಲಿರೋದನ್ನೆಲ್ಲ ಅವತ್ತು ಹೊರಗೆ ಹಾಕಿರ್ತಾಳೆ. ನಾನಿಷ್ಟು ಕಷ್ಟಪಟ್ಟು ಈ ಹಂತದವರೆಗೂ ಬಂದಿದ್ದೀನಿ. ನೀವು ಯಾವತ್ತಾದರೂ ಖುಷಿ ಪಟ್ಟಿದ್ದೀರಾ? ಖುಷಿಯಿಂದ ಒಂದಿನಾದರೂ ನನಗೆ ಅಪ್ರಿಷಿಯೇಟ್ ಮಾಡಿದ್ದೀರಾ? ಅಕ್ಕ, ಹೋಗ್ಲಿ ಬಿಡಕ್ಕ. ಇಲ್ಲ, ನಾನು ಹೇಳೋದನ್ನ ಇವತ್ತು ನೀವು ಕೇಳಿಸ್ಕೊಳ್ಳೇಬೇಕು. ನನಗೆ ಬುದ್ಧಿ ಇಲ್ಲ. ಕಷ್ಟಪಟ್ಟು ದುಡಿತಿದ್ದೆ, ಅದರಲ್ಲಿ ನಿಮ್ಗಳಿಗೆ ಬೇಕಾಗಿದ್ದನ್ನೆಲ್ಲ ಕೊಡ್ಸೋಕ್ಕೆ ಖರ್ಚು ಮಾಡ್ತಿದ್ದೆ. ಆದರೆ ನೀವುಗಳು ಅದು ಯಾವುದ್ರ ಬೆಲೆನ ಅರ್ಥನೇ ಮಾಡ್ಕೊಳ್ಳಿಲ್ಲ. ರಾಜು, ಅಮ್ಮ, ನನಗೀಗ ಅನ್ನಿಸ್ತಿರೋದೇನೆಂದರೆ ಅಲ್ಲಿ ನಿಮ್ಗಳಿಗೆ ಯಾರಿಗೂ ನನ್ನ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಈ ತಿಂಗಳು ನಾನು ಯಾವ EMI ಕಟ್ಟಿಲ್ಲ, ಹಣನೂ ಕಳಿಸಿಲ್ಲ, ಯಾವ ರೀಚಾರ್ಜು ಮಾಡಿಲ್ಲ. ಯಾಕಂದರೆ ಯಾರೋ ಒಬ್ಬರು ನನ್ನನ್ನು ಅವರ ಅವಶ್ಯಕತೆಗಳಿಗೆ ಬಳಸ್ಕೊಳ್ತಾ ಇರ್ತಾರೆ. ಆದರೆ ನಾನು ಅವರಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಅಂತ ಅವ್ರಿಗೆ ಬೇಕಾಗಿದ್ದನ್ನೆಲ್ಲ ಕೊಡಿಸ್ತಾ ಇರೋಷ್ಟು ಮೂರ್ಖಳಂತೂ ನಾನಲ್ಲ. ನಾನು ಮಾತಾಡಿದ್ದನ್ನು ಕೇಳಿ ನಿಮ್ಮೆಲ್ರಿಗೂ ನಾನು ತುಂಬ ಸೆಲ್ಫಿಶ್ ಅಂತ ಅನ್ನಿಸ್ತಾ ಇರ್ಬೋದು. ಹೌದು, ನಾನು ಸೆಲ್ಫಿಶೇ. ಯಾಕಂದರೆ ನಾನು ಏನೋ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ತಕ್ಕನಾಗಿರೋ ರೆಸ್ಪೆಕ್ಟ್ ನನಗೆ ಬೇಕು. ಅದಕ್ಕೆ ನಾನು ಸೆಲ್ಫಿಶೇ. ನನಗೆ ಯಾರು ಗೌರವ ಕೊಡ್ತಾರೋ, ಪ್ರೀತಿ ತೋರಿಸ್ತಾರೋ, ರೆಸ್ಪೆಕ್ಟ್ ಕೊಡ್ತಾರೋ ಅವರಿಗೆ ನಾನು ಅದ್ರದ್ದು ಡಬಲ್ ವಾಪಸ್ ಕೊಡ್ತೀನಿ. ಯಾರಿಗೆ ನನ್ನ ಮೇಲೆ ಕಾಳಜಿ, ಪ್ರೀತಿ, ರೆಸ್ಪೆಕ್ಟ್ ಅನ್ನೋದೇ ಇಲ್ವೋ ಅವ್ರುಗಳಿಗೆ ನನ್ನ ಮನಸ್ಸಲ್ಲಿ ಯಾವುದೇ ಜಾಗನೂ ಇಲ್ಲ. ಸರಿ, ನಾನು ಫೋನ್ ಇಡ್ತಾ ಇದ್ದೀನಿ. ಬಾಯ್.
ಇದಾದ್ಮೇಲೆ ನಂದಿನಿ ತನ್ನ ಮೇಲೆ ಕಾಳಜಿ ಪ್ರೀತಿನೇ ಇಲ್ಲದೆ ಇರೋ ತವ್ರ ಮನೆಯವ್ರನ್ನ ಮರ್ತುಬಿಟ್ಟು ಗಂಡನ ಮನೆಯವ್ರ ಜೊತೆ ಖುಷಿಯಾಗಿರ್ತಾಳೆ. ನೋಡೋದಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.